ಓಕೆ, ಮತ್ತೊಂದು ಕಡೆ ಭಾಳ ಮುಖ್ಯವಾಗಿ ಕೈ ಮೈತ್ರಿ ಪಡೆ ನಡುವೆ ಆತ್ಮಹತ್ಯೆ ರಾಜಕೀಯ. ಸಿದ್ದು ಸರ್ಕಾರದ ವಿರುದ್ಧ ದಳಪತಿಗಳ ಗುಡುಗು. ನಾನು ಹೇಳಿಯಲ್ಲ ಎಂದು ಚಂದ್ರಶೇಖರ್ ಬರೆದಿದ್ದಾರೆ. ಈ ಪ್ರಕರಣದಲ್ಲಿ ಏನು ನಡೆದಿದೆ ಎಂದು ಗೊತ್ತಾಗುತ್ತದೆ. ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷ ಪ್ರಸನ್ನಕುಮಾರ್ ಹೇಳಿಕೆ. ಈಶ್ವರಪ್ಪ ವಿಚಾರದಲ್ಲಿ ಸಿದ್ದರಾಮಯ್ಯ ಹೇಗೆ ನಡೆದುಕೊಂಡರು? ಕೂಡಲೇ ಸಿಎಂ ತಮ್ಮ ಕ್ಯಾಬಿನೆಟ್ ಸಚಿವರನ್ನು ವಜಾ ಮಾಡಬೇಕು. ಶಿವಮೊಗ್ಗದಲ್ಲಿ ಮಾಜಿ ಶಾಸಕ ಪ್ರಸನ್ನಕುಮಾರ್ ಆಗ್ರಹ. ಇಡೀ ಪ್ರಸಂಗನ ನೋಡಿದ್ರೆ ಏನು ಆಗೇ ಇಲ್ವೇನೋ ಅನ್ನೋಂಗಿದೆ. ಸರ್ಕಾರ ಏನು ನಡೆದೇ ಇಲ್ಲ ಅನ್ನೋ ರೀತಿಯಲ್ಲಿ ಜೀವಗಳು ಹೋಗ್ತಾ ಇದ್ದಾವೆ, ಆ ಕುಟುಂಬಗಳು ಅನಾಥವಾಗ್ತಾ ಇದ್ದಾವೆ, ಇಲಾಖೆಗಳು ಬರಿದಾಗ್ತಾ ಇದ್ದಾವೆ. ಆದರೆ ಇವ್ರಿಗೆ ಮಾತ್ರ ಏನು ಆಗಿದೆ ಅನ್ನೋವಂಥ ಒಂದು ಆಲೋಚನೆ ಕೂಡ ಇಲ್ಲದೆ ಇರೋ ರೀತಿಯಲ್ಲಿ ಸರ್ಕಾರ ತನ್ನ ನಡತೆಯನ್ನು ತೋರಿಸ್ತಾ ಇದೆ. ಇದನ್ನು ನಾವು ಖಂಡಿಸ್ತೀವಿ. ಇದೇ ರೀತಿ ಹಿಂದೆ ನಮ್ಮ ನಗರದವರೇ ಜಿಲ್ಲೆಯ ಮಾಜಿ ಉಪಮುಖ್ಯಮಂತ್ರಿಗಳು ಈಶ್ವರಪ್ಪನವರು ಪರ್ಸಂಟೇಜ್ ಕೇಳಿದ್ರು ಅಂತ ಹೇಳಿ ಅವ್ರ ಮೇಲೆ ಒಂದು ಆಪಾದನೆ ಬಂದಾಗ ಒಬ್ಬ ಕಾಂಟ್ರಾಕ್ಟ್ರು ಡೆತ್ ನೋಟನ್ನು ಬರೆದಿಟ್ಟಾಗ ಇದೇ ನಮ್ಮ ಮುಖ್ಯಮಂತ್ರಿಗಳು ಎಷ್ಟು ಒತ್ತಾಯ ಮಾಡಿದ್ರು ಈಶ್ವರಪ್ಪನವ್ರ ರಾಜೀನಾಮೆಗೆ, ಅದು ಮರ್ತೋಯ್ತು ಈಗ. ಓಕೆ, ಮತ್ತೊಂದು ಕಡೆ ಭಾಳ ಮುಖ್ಯವಾಗಿ ಕೈ ಮೈತ್ರಿ ಪಡೆ ನಡುವೆ ಆತ್ಮಹತ್ಯೆ ರಾಜಕೀಯ. ಸಿದ್ದು ಸರ್ಕಾರದ ವಿರುದ್ಧ ದಳಪತಿಗಳ ಗುಡುಗು. ನಾನು ಹೇಳಿಯಲ್ಲ ಎಂದು ಚಂದ್ರಶೇಖರ್ ಬರೆದಿದ್ದಾರೆ. ಈ ಪ್ರಕರಣದಲ್ಲಿ ಏನು ನಡೆದಿದೆ? ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಎಂದು ಗೊತ್ತಾಗುತ್ತದೆ. ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷ ಪ್ರಸನ್ನಕುಮಾರ್ ಹೇಳಿಕೆ. ಈಶ್ವರಪ್ಪ ವಿಚಾರದಲ್ಲಿ ಸಿದ್ದರಾಮಯ್ಯ ಹೇಗೆ ನಡೆದುಕೊಂಡರು? ಕೂಡಲೇ ಸಿಎಂ ತಮ್ಮ ಕ್ಯಾಬಿನೆಟ್ ಸಚಿವರನ್ನು ವಜಾ ಮಾಡಬೇಕು. ಶಿವಮೊಗ್ಗದಲ್ಲಿ ಮಾಜಿ ಶಾಸಕ ಪ್ರಸನ್ನಕುಮಾರ್ ಆಗ್ರಹ. ಇಡೀ ಪ್ರಸಂಗನ ನೋಡಿದ್ರೆ ಏನು ಆಗೇ ಇಲ್ವೇನೋ ಅನ್ನೋಂಗಿದೆ. ಸರ್ಕಾರ ಏನು ನಡೆದೇ ಇಲ್ಲ ಅನ್ನೋ ರೀತಿಯಲ್ಲಿ ಜೀವಗಳು ಹೋಗ್ತಾ ಇದ್ದಾವೆ, ಆ ಕುಟುಂಬಗಳು ಅನಾಥವಾಗ್ತಾ ಇದ್ದಾವೆ, ಇಲಾಖೆಗಳು ಬರಿದಾಗ್ತಾ ಇದ್ದಾವೆ. ಆದರೆ ಇವ್ರಿಗೆ ಮಾತ್ರ ಏನು ಆಗಿದೆ ಅನ್ನೋವಂಥ ಒಂದು ಆಲೋಚನೆ ಕೂಡ ಇಲ್ಲದೆ ಇರೋ ರೀತಿಯಲ್ಲಿ ಸರ್ಕಾರ ತನ್ನ ನಡತೆಯನ್ನು ತೋರಿಸ್ತಾ ಇದೆ. ಇದನ್ನು ನಾವು ಖಂಡಿಸ್ತೀವಿ. ಇದೇ ರೀತಿ ಹಿಂದೆ ನಮ್ಮ ನಗರದವರೇ ಜಿಲ್ಲೆಯ ಮಾಜಿ ಉಪಮುಖ್ಯಮಂತ್ರಿಗಳು ಈಶ್ವರಪ್ಪನವರು ಪರ್ಸಂಟೇಜ್ ಕೇಳಿದ್ರು ಅಂತ ಹೇಳಿ ಅವ್ರ ಮೇಲೆ ಒಂದು ಆಪಾದನೆ ಬಂದಾಗ ಒಬ್ಬ ಕಾಂಟ್ರಾಕ್ಟ್ರು ಡೆತ್ ನೋಟನ್ನು ಬರೆದಿಟ್ಟಾಗ ಇದೇ ನಮ್ಮ ಮುಖ್ಯಮಂತ್ರಿಗಳು ಎಷ್ಟು ಒತ್ತಾಯ ಮಾಡಿದ್ರು ಈಶ್ವರಪ್ಪನವ್ರ ರಾಜೀನಾಮೆಗೆ, ಅದು ಮರ್ತೋಯ್ತು ಈಗ. ಓಕೆ, ಮತ್ತೊಂದು ಕಡೆ ಭಾಳ ಮುಖ್ಯವಾಗಿ ಕೈ ಮೈತ್ರಿ ಪಡೆ ನಡುವೆ ಆತ್ಮಹತ್ಯೆ ರಾಜಕೀಯ. ಸಿದ್ದು ಸರ್ಕಾರದ ವಿರುದ್ಧ ದಳಪತಿಗಳ ಗುಡುಗು. ನಾನು ಹೇಳಿಯಲ್ಲ ಎಂದು ಚಂದ್ರಶೇಖರ್ ಬರೆದಿದ್ದಾರೆ. ಈ ಪ್ರಕರಣದಲ್ಲಿ ಏನು ನಡೆದಿದೆ ಎಂದು ಗೊತ್ತಾಗುತ್ತದೆ. ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷ ಪ್ರಸನ್ನಕುಮಾರ್ ಹೇಳಿಕೆ. ಈಶ್ವರಪ್ಪ ವಿಚಾರದಲ್ಲಿ ಸಿದ್ದರಾಮಯ್ಯ ಹೇಗೆ ನಡೆದುಕೊಂಡರು? ಕೂಡಲೇ ಸಿಎಂ ತಮ್ಮ ಕ್ಯಾಬಿನೆಟ್ ಸಚಿವರನ್ನು ವಜಾ ಮಾಡಬೇಕು. ಶಿವಮೊಗ್ಗದಲ್ಲಿ ಮಾಜಿ ಶಾಸಕ ಪ್ರಸನ್ನಕುಮಾರ್ ಆಗ್ರಹ. ಇಡೀ ಪ್ರಸಂಗನ ನೋಡಿದ್ರೆ ಏನು ಆಗೇ ಇಲ್ವೇನೋ ಅನ್ನೋಂಗಿದೆ. ಸರ್ಕಾರ ಏನು ನಡೆದೇ ಇಲ್ಲ ಅನ್ನೋ ರೀತಿಯಲ್ಲಿ ಜೀವಗಳು ಹೋಗ್ತಾ ಇದ್ದಾವೆ, ಆ ಕುಟುಂಬಗಳು ಅನಾಥವಾಗ್ತಾ ಇದ್ದಾವೆ, ಇಲಾಖೆಗಳು ಬರಿದಾಗ್ತಾ ಇದ್ದಾವೆ. ಆದರೆ ಇವ್ರಿಗೆ ಮಾತ್ರ
ಏನು ಆಗಿದೆ ಅನ್ನೋವಂಥ ಒಂದು ಆಲೋಚನೆ ಕೂಡ ಇಲ್ಲದೇ ಇರೋ ರೀತಿಯಲ್ಲಿ ಸರ್ಕಾರ ತನ್ನ ನಡತೆಯನ್ನು ತೋರಿಸ್ತಾ ಇದೆ. ಇದನ್ನು ನಾವು ಖಂಡಿಸ್ತೀವಿ. ಇದೇ ರೀತಿ ಹಿಂದೆ ನಮ್ಮ ನಗರದವರೇ ಜಿಲ್ಲೆಯ ಮಾಜಿ ಉಪಮುಖ್ಯಮಂತ್ರಿಗಳು ಈಶ್ವರಪ್ಪನವರು ಪರ್ಸಂಟೇಜ್ ಕೇಳಿದ್ರು ಅಂತ ಹೇಳಿ ಅವ್ರ ಮೇಲೆ ಒಂದು ಆಪಾದನೆ ಬಂದಾಗ ಒಬ್ಬ ಕಾಂಟ್ರಾಕ್ಟ್ರು ಡೆತ್ ನೋಟನ್ನು ಬರೆದಿಟ್ಟಾಗ ಇದೇ ನಮ್ಮ ಮುಖ್ಯಮಂತ್ರಿಗಳು ಎಷ್ಟು ಒತ್ತಾಯ ಮಾಡಿದ್ರು ಈಶ್ವರಪ್ಪನವ್ರ ರಾಜೀನಾಮೆಗೆ, ಅದು ಮರ್ತೋಯ್ತು ಈಗ.